ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಪ್ಪು ಮಾರಾಟ ಮಿಸ್ಸೆಲ್ಲಿಂಗ್ ತಕ್ಷಣ ನಿಲ್ಲಬೇಕು. ಬ್ಯಾಂಕಿಂಗ್ ಎಂದರೆ ಗುರಿ ಟಾರ್ಗೆಟ್ ಅಲ್ಲ, ಗ್ರಾಹಕ ಸೇವೆ ಎಂದು ಬಾಂಧನ್ ಗ್ರೂಪ್ ಮುಖ್ಯಸ್ಥ ಚಂದ್ರಶೇಖರ್ ಘೋಷ್ ಹೇಳಿದ್ದಾರೆ. ಬ್ಯಾಂಕ್ ಉದ್ಯೋಗಿಗಳಿಗೆ ಗುರಿಗಳನ್ನು ನೀಡುವುದರಿಂದ ತಪ್ಪು ಮಾರಾಟ ಹೆಚ್ಚಾಗಿದೆ. ಆದ್ದರಿಂದ ಇದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಅವರು ಹೇಳಿದ್ದಾರೆ. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಬ್ಯಾಂಕ್ಗಳಿಗೆ ಮಿಸ್ಸೆಲ್ಲಿಂಗ್ ನಿಲ್ಲಿಸಲು ಸೂಚಿಸಿದ ನಂತರ ಘೋಷ್ ಈ ಮಾತುಗಳನ್ನು ಹೇಳಿದ್ದಾರೆ. ತಪ್ಪು ಮಾರಾಟ ತಕ್ಷಣ ನಿಲ್ಲಬೇಕು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಒಳ್ಳೆಯದು ಅಲ್ಲ. ಗುರಿಗಳನ್ನು ನೀಡಿದಾಗ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಗುರಿಗಳ ಒತ್ತಡ ತುಂಬಾ ಇದೆ. ಪ್ರತಿದಿನ ಬೆಳಗ್ಗೆ ಇಂದು ನಿಮ್ಮ ಗುರಿ ಏನು ಎಂದು ಕೇಳುತ್ತಾರೆ. ಬ್ಯಾಂಕಿಂಗ್ ಎಂದರೆ ಗುರಿ ವ್ಯಾಪಾರವಲ್ಲ, ಇದು ಗ್ರಾಹಕ ಸೇವೆಯ ವ್ಯವಹಾರ ಎಂದು ಅವರು ಹೇಳಿದರು. ಬ್ಯಾಂಕ್ ಆರಂಭಿಸಿದ ಮೊದಲ 5 ವರ್ಷಗಳಲ್ಲಿ ನಾವು ಯಾವುದೇ ವಿಮೆ ಅಥವಾ ಮ್ಯೂಚುಯಲ್ ಫಂಡ್ ಉತ್ಪನ್ನಗಳನ್ನು ಮಾರಲಿಲ್ಲ. ನಂತರ ಗ್ರಾಹಕರು ಕೇಳಿದ ಕಾರಣದಿಂದ ಮಾತ್ರ ಆರಂಭಿಸಿದ್ದೇವೆ. ಈಗ ತಪ್ಪು ಮಾರಾಟ ನಡೆದರೆ 24 ಗಂಟೆಗಳೊಳಗೆ ಹಣವನ್ನು ಹಿಂತಿರುಗಿಸುತ್ತೇವೆ. ಸಿಬ್ಬಂದಿ ಹಣ ಹಿಂತಿರುಗಿಸದಿದ್ದರೆ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಎಂದು ಅವರು ಹೇಳಿದರು. ಇತ್ತೀಚೆಗೆ ಕೆಲವು ಖಾಸಗಿ ಬ್ಯಾಂಕ್ ಉದ್ಯೋಗಿಗಳಿಂದ ನಡೆದ ವಂಚನೆಗಳ ಬಗ್ಗೆ ಅವರು ಪ್ರತಿಕ್ರಿಯಿಸಿ, ಶಾಖಾ ಮಟ್ಟದಲ್ಲಿ ಹೆಚ್ಚು ನಿಗಾ ಮತ್ತು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅಗತ್ಯವಿದೆ ಎಂದರು. ಡಿಜಿಟಲ್ ಬ್ಯಾಂಕಿಂಗ್ ನಂತರ ವಂಚನೆ ಪ್ರಕರಣಗಳು ಹೆಚ್ಚಾಗಿವೆ. ಜನರಲ್ಲಿ ಲಾಭಾಸಕ್ತಿ ಹೆಚ್ಚಾಗಿದೆ. ಆದರೆ ಎನ್ಬಿಎಫ್ಸಿ ಮತ್ತು ಮೈಕ್ರೋ ಫೈನಾನ್ಸ್ ಕ್ಷೇತ್ರದಲ್ಲಿ ಜನರು ಹಣಕ್ಕಾಗಿ ಮಾತ್ರ ಕೆಲಸ ಮಾಡುವುದಿಲ್ಲ. ಇದರಿಂದ ನಮ್ಮ ಸಿಬ್ಬಂದಿ ಹಣದಿಂದ ದೂರ ಉಳಿಯುತ್ತಾರೆ ಎಂದು ಅವರು ಹೇಳಿದರು. ಬ್ಯಾಂಕ್ ಸಿಬ್ಬಂದಿಗೆ ತರಬೇತಿ ನೀಡಲು ಹೆಚ್ಚಿನ ಹಣ ಹೂಡಿಕೆ ಮಾಡಲಾಗಿದೆ. ವಹಿವಾಟುಗಳ ಬಗ್ಗೆ ಮಾತ್ರವಲ್ಲ, ಪ್ರೇರಣೆ ಮತ್ತು ಮೌಲ್ಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಗ್ರಾಹಕರ ಹಣದ ಮಹತ್ವವನ್ನು ತಿಳಿಸಲಾಗುತ್ತದೆ ಎಂದರು. ಸತ್ಯನಿಷ್ಠ ಪರಿಸರದಿಂದ ಬರುತ್ತದೆ. ಮೇಕರ್ ಮತ್ತು ಚೆಕ್ಕರ್ ಬೇರೆ ವ್ಯಕ್ತಿಗಳಾಗಿರಬೇಕು. ಚೆಕ್ಕರ್ ಹಿರಿಯ ಹುದ್ದೆಯವರಾಗಿರಬೇಕು. ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇದ್ದರೆ ಯಾರೂ ವಂಚನೆ ಮಾಡಲು ಧೈರ್ಯಪಡುವುದಿಲ್ಲ. ನಿಗಾ ಮತ್ತು ಮೇಲ್ವಿಚಾರಣೆ ಅತ್ಯಂತ ಮುಖ್ಯ ಎಂದು ಅವರು ಹೇಳಿದರು. ಬ್ಯಾಂಕ್ ಉದ್ಯೋಗಿಗಳಿಂದ ವಂಚನೆ ತಡೆಯಲು ನಿಷ್ಠೆ ಮತ್ತು ಮೇಲ್ವಿಚಾರಣೆಯನ್ನು ಬಲಪಡಿಸಬೇಕೆಂದು ಅವರು ಒತ್ತಾಯಿಸಿದರು. ಹಣಕಾಸು ಒಳಗೊಳ್ಳುವಿಕೆಗಾಗಿ ಕಾರ್ಯನಿರ್ವಹಿಸಿದ್ದ ಅನುಭವ ಹೊಂದಿರುವ ಅವರು, ವಿಕಸಿತ ಭಾರತ ಗುರಿಗಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಸಮಗ್ರ ಪರಿಶೀಲನೆಗೆ ಕೇಂದ್ರ ಬಜೆಟ್ನಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸುವ ಪ್ರಸ್ತಾವನೆಯನ್ನು ಸ್ವಾಗತಿಸಿದರು. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1940ರಲ್ಲಿ ರೂಪಿಸಲಾಯಿತು. ಆಗ ಭಾರತದ ಆರ್ಥಿಕತೆ ವಿಭಿನ್ನವಾಗಿತ್ತು. ಈಗ ದೇಶ ವೇಗವಾಗಿ ಬೆಳೆಯುತ್ತಿದೆ. ಮುಂದಿನ ವರ್ಷಗಳಲ್ಲಿ ಆರ್ಥಿಕತೆ ಹೆಚ್ಚಾಗಲಿದೆ. ಇದಕ್ಕೆ ಬ್ಯಾಂಕಿಂಗ್ ಬೆಂಬಲ ಅಗತ್ಯ. ಆದ್ದರಿಂದ ಕಾಯ್ದೆಯನ್ನು ಪರಿಷ್ಕರಿಸಬೇಕು ಎಂದರು. ಪ್ರಸ್ತುತ ನಿಯಮಗಳಿಂದ ಬ್ಯಾಂಕ್ ಪ್ರೊಮೋಟರ್ಗಳು ತಮ್ಮ ಹೂಡಿಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಬ್ಯಾಂಕ್ ಮುಖ್ಯಸ್ಥರಾಗಿದ್ದರೆ ನಿಮ್ಮ ಕುಟುಂಬವು 5 ಲಕ್ಷ ರೂಪೀಸ್ಗಿಂತ ಹೆಚ್ಚು ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಇದನ್ನು ಬದಲಾಯಿಸಬೇಕು ಎಂದು ಹೇಳಿದರು. ಈ ನಿಯಮಗಳಿಂದ ಉತ್ತಮ ಗುಣಮಟ್ಟದ ಮಂಡಳಿ ಸದಸ್ಯರನ್ನು ಪಡೆಯಲು ಬ್ಯಾಂಕ್ಗಳಿಗೆ ಕಷ್ಟವಾಗುತ್ತಿದೆ. ನಿಯಮಗಳನ್ನು ಪರಿಷ್ಕರಿಸುವ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಬಲಪಡಿಸಬೇಕು ಎಂದು ಹೇಳಿದರು. ವಿಕಸಿತ ಭಾರತ ಗುರಿ ಸಾಧಿಸಲು ಬ್ಯಾಂಕ್ಗಳು ಪ್ರಮುಖ ಪಾತ್ರ ವಹಿಸಬೇಕು. ಭಾರತದ 85% ಜನರಿಗೆ ಬ್ಯಾಂಕ್ ಸಾಲದ ಪ್ರವೇಶವಿಲ್ಲ. ಇವರನ್ನು ಹಣಕಾಸು ವ್ಯವಸ್ಥೆಗೆ ಸೇರಿಸದಿದ್ದರೆ ವಿಕಸಿತ ಭಾರತ ಸಾಧ್ಯವಿಲ್ಲ ಎಂದರು. ಆರ್ಥಿಕತೆ ಬೆಳೆಯುತ್ತಿದ್ದರೂ ಅಸಮಾನತೆ ಕೂಡ ಹೆಚ್ಚುತ್ತಿದೆ. ಇದು ದೇಶಕ್ಕೆ ಒಳ್ಳೆಯದು ಅಲ್ಲ. ಅಸಮಾನತೆ ಕಡಿಮೆ ಮಾಡಲು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿಸಬೇಕು ಎಂದು ಹೇಳಿದರು. ಮೈಕ್ರೋಫೈನಾನ್ಸ್ ಉತ್ತಮ ವ್ಯವಹಾರವಾಗಿದ್ದು, ದೊಡ್ಡ ಸಂಖ್ಯೆಯ ಜನರಿಗೆ ಸಹಾಯ ಮಾಡಬಹುದು. ಬ್ಯಾಂಕ್ಗಳು ಠೇವಣಿಗಳನ್ನು ಸಂಗ್ರಹಿಸಲು ಗ್ರಾಮೀಣ ಪ್ರದೇಶಗಳಿಗೆ ಹೋಗಬೇಕು ಎಂದು ಹೇಳಿದರು. ಹಿರಿಯರು ಮತ್ತು ಕಡಿಮೆ ಶಿಕ್ಷಣ ಹೊಂದಿದವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಭೌತಿಕ ಶಾಖೆಗಳು ಅಗತ್ಯ. ಬ್ಯಾಂಕ್ ಅಧಿಕಾರಿಗಳು ಗ್ರಾಮಗಳಿಗೆ ಹೋಗಲು ಆಸಕ್ತಿ ತೋರದ ಕಾರಣ ಗ್ರಾಮೀಣ ಮತ್ತು ಅರ್ಧನಗರ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡಲು ಹೆಚ್ಚಿನ ಶಾಲೆಗಳು ಮತ್ತು ಆಸ್ಪತ್ರೆಗಳು ತೆರೆಯುವ ಯೋಜನೆ ಇದೆ ಎಂದು ಹೇಳಿದರು. ತಮ್ಮ ಆದಾಯದ 98% ದಾನವಾಗಿ ನೀಡಿ 2% ಮಾತ್ರ ತಮ್ಮ ಬಳಿ ಇಟ್ಟುಕೊಂಡಿದ್ದೇನೆ ಎಂದರು.